ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಶುಕ್ರವಾರ ಡಿಸೆಂಬರ್ 27ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆಲ್ಲ ಎದ್ದು ಸ್ನಾನ ಎಲ್ಲ ಮುಗಿಸಿ 5:15ಗೆ ನಾನು ರೆಡಿಯಾಗಿದ್ದೀನಿ. ಕೆಂಪು ಬಳೆ ಹಾಕಿದ್ದೀನಿ, ಪ್ಲಸ್ ಕೆಂಪು ಬಟ್ಟೆನ ಹಾಕ್ಕೊಂಡಿದ್ದೀನಿ. ಇರುಮುಡಿ ಬ್ಯಾಗು ಮಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಲೆ ಹಾಕೋದಕ್ಕೆ ಹೋಗಬೇಕು. ಹಾಗೆ ದೇವರಿಗೆ ದೀಪ ಹಚ್ಚಿದ್ದೀನಿ. ಮುಂಚೆ ದಿನವೇ ಎಲ್ಲ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಹೂವು ಎಲ್ಲ ಹಾಕಿ ನೀಟಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ನಾನು ಮಾಲೆ ಹಾಕ್ತಾ ಇರೋದು ಶುಕ್ರವಾರ, ಒಳ್ಳೆಯ ದಿನ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಲೆ ಹಾಕ್ತಾ ಇರೋದು. ಮಾಲೆ ಹಾಕೋದಕ್ಕೆ ಸ್ವಲ್ಪ ದೂರದಲ್ಲಿ ಹೋಗಬೇಕಿದೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರುತ್ತೆ ದೇವಸ್ಥಾನ. ಹಾಗೆ ನಾನು ವರ್ಷ ಹೋಗ್ತಿದ್ನಲ್ಲ, ಅಲ್ಲಿ ಹೋಗ್ತಾ ಇಲ್ಲ ಸ್ನೇಹಿತರೆ. ಈ ವರ್ಷ ಕಾರಣಾಂತರಗಳಿಂದ ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಹಾಗೆ ನಿನ್ನೆನೇ ನಾನು ನನ್ನ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಒಣಗಾಕೋಗಿದ್ದೆ. ಸ್ವಲ್ಪ ಮಳೆ ಇರೋದ್ರಿಂದ ಗೋಡೆ ಸೈಡ್ ಹಾಕಿದ್ದೀನಿ, ಬಿಸಿಲೇನೂ ಇರಲಿಲ್ಲ. ಮೊದಲಿಗೆ ಸ್ವಲ್ಪ ಸೋಪ್ ಪೌಡರೆಲ್ಲ ಹಾಕಿ ವಾಶ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅರಶಿನ ನೀರಿಗೆ ಬಟ್ಟೆನ ಒದ್ದೆ ಮಾಡಿಬಿಟ್ಟು ಎತ್ತಿ ಒಣಗಕ್ಕೆ ಹಾಕಿದ್ದೀನಿ. ನೋಡಿ, ಇರುಮುಡಿ ಬ್ಯಾಗು ಕೂಡ ನೀಟಾಗಿ ವಾಶ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೋಬೇಕು. ಅದರಲ್ಲಿ ಹೆಸರು ಬರೆದಿರುತ್ತಲ್ಲ, ಅದೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹೆಸರು ಅಳಿಸೋಗ್ಬಾರ್ದು. ಅಕಸ್ಮಾತ್ ಒರೆಸೋದ್ರೆ ನೀಟಾಗಿ ಬರ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಇರುಮುಡಿ ಬ್ಯಾಗು ಮಿಸ್ ಆಗುತ್ತೆ. ಹಾಗೆ ನಾನು ಬೆಳಿಗ್ಗೆ ಸ್ವಲ್ಪ ಬೆಳಕಾಗಿತ್ತು, ಇವಾಗ ಬೇಗ ಬೆಳಕಾಗ್ಬಿಡುತ್ತೆ. ಹೊರಟಿದ್ದೀನಿ, ಗಾಡಿಯಲ್ಲಿ ಹೋಗ್ತಾಯಿದ್ದೀನಿ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಷ್ಟೇ ನಿಮಗೆಲ್ಲನೂ ಇದನ್ನು ಶೇರ್ ಮಾಡೋಣ ಅಂತ. ಮುಂದೆ ನಾನು ಇರುಮುಡಿ ಪಾದ ಪೂಜೆ ಮಾಡೋದು, ಮಾಲೆ ಹಾಕೋದು, ಇರುಮುಡಿ ಕಟ್ಟೋದು ಎಲ್ಲನೂ ಡೀಟೇಲಾಗಿ ವೀಡಿಯೋ ಹಾಕಿದ್ದೀನಿ. ಎಲ್ಲಿ ವಾಯ್ಸ್ ಬೇಕೋ ಅಲ್ಲಿ ಮಾತ್ರ ವಾಯ್ಸ್ ಕೊಡ್ತೀನಿ, ಎಲ್ಲ ಕಡೆ ವಾಯ್ಸನ್ನು ಕೊಡಲ್ಲ. ಕಾರಣ ಅದು ನಿಮಗೆ ಅಲ್ಲಿ ಏನು ಮ್ಯೂಸಿಕ್ ಅಥವಾ ಶಕ್ತಿ ಮಂತ್ರನ ಕೂಗ್ತಿರ್ತಾರೆ, ಅದೆಲ್ಲನೂ ಡಿಸ್ಟರ್ಬ್ ಆಗುತ್ತೆ ನಾನು ಮಾತಾಡೋದು. ಸೊ ನೀಟಾಗಿ ಕೇಳಿಸ್ಕೊಂಡು ನೋಡ್ಕೊಳ್ಳಿ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಲೆ ಹಾಕ್ತಾರೆ. ನಾನು ಇಷ್ಟು ವರ್ಷ ಮಾಲೆ ಹಾಕಿರೋದಕ್ಕೂ ಇವಾಗ ಮಾಲೆ ಹಾಕಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವೇ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ತುಂಬ ಬೆಳಿಗ್ಗೆ ಎದ್ದಿರೋದ್ರಿಂದ ನನ್ನ ಕಣ್ಣೆಲ್ಲ ಉತ್ಕೊಂಡ್ಬಿಟ್ಟಿತ್ತು, ತಲೆನೋವು ಶುರುವಾಗಿತ್ತು. ನಮ್ಮ ಯಜಮಾನ್ರ ಜೊತೆ ನಾನು ಬಂದಿರೋದು. ಇದು ದೇವಸ್ಥಾನ, ಪಟ್ಟಣಗೆರೆ ದೇವಸ್ಥಾನ. ಇಲ್ಲಿ ಇವರೇ ನನ್ನ ಫ್ರೆಂಡ್ಸು. ನನ್ನ ಹಳೆ ವಿಡಿಯೋ ಎಲ್ಲ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನೋಡಿ, ನಾವು ಒಂದು 6 ಜನ ಸೇರಿ ಇವತ್ತು ಮಾಲೆ ಹಾಕಿದ್ದು, ಚಿಕ್ಕ ಪಾಪುನೂ ಸೇರಿ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ 6 ಜನ. ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ನಮ್ಮ ಜೊತೆ ಹೋಗೋರು. ನೋಡಿ, ಹಿಂದೆ ಇಬ್ಬರು ಬರ್ತಾ ಇದ್ದಾರೆ. ಜೊತೆಗೆ ಒಬ್ಬರು ಇದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತವರು ನಮಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದರು ದೇವಸ್ಥಾನದಲ್ಲಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಅಮ್ಮನವ್ರ ದೇವಸ್ಥಾನ. ಅಲ್ಲಿ ಶಿವಲಿಂಗನೂ ಇದೆ, ಹಾಗೆ ಗಣೇಶ ವಿಗ್ರಹನೂ ಇದೆ. ಮಾಲೆ ಜೊತೆ ನಾವು ಮನೆಯಿಂದ 2 ಲಿಂಬೆ ಹಣ್ಣು, ಇರುಮುಡಿ ಬ್ಯಾಗು ಇದೆಷ್ಟನ್ನು ತೊಗೊಂಡು ಹೋಗಿದ್ವಿ. ಎಲ್ಲನೂ ಅಲ್ಲಿ ರೆಡಿ ಇಕ್ಕಿದ್ರು, ಆದರೆ ಸ್ವಲ್ಪ ಜನ ಬರೋರಿದ್ದರು. ಬಂದಮೇಲೆ ಎಲ್ಲರಿಗೂ ಸೇರಿಸಿ ಒಂದೇ ಸಲ ಪಾದ ಪೂಜೆ ಮಾಡಿ ಮಾಲೆನ ಹಾಕ್ಸಿದ್ರು. ಅಲ್ಲಿ ಗುರುಶಕ್ತಿಗಳು ಒಬ್ಬರು ಬಂದಿರಲಿಲ್ಲ ಮಾಲೆ ಹಾಕಿರೋರು. ಹಾಗಾಗಿ ಪೂಜಾರಿಗಳೇನಿದ್ದಾರೆ ಅವರು ಕೂಡ ಮಾಲೆ ಹಾಕಿದ್ರು. ಅವರು ನಮಗೆ ಮಾಲೆ ಹಾಕಿಸಿದ್ರು. ನಿಮಗೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು, ಅಲ್ಲಿ ದೇವಸ್ಥಾನ ಆಗಿರೋದ್ರಿಂದ. ಎಲ್ಲನೂ ಮ್ಯೂಟ್ ಮಾಡಿದ್ರೆ ನಾವು ಮಾತಾಡಿದ್ದು ಕೇಳಿಸಲ್ಲ. ಅಲ್ಲಿ ಸ್ವಲ್ಪ ವಿಚಾರಗಳು ಗುರುಶಕ್ತಿಗಳು ನಮ್ಮ ಜೊತೆ ಹಂಚ್ಕೊಂಡು, ಅಂದರೆ ಏನಿರುತ್ತೆ, ಹೇಗೆ ಮಾಡಬೇಕು ಎಲ್ಲನೂ ಸ್ವಲ್ಪ ಮಂತ್ರಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹೋಗ್ತಾ ನಾಳೆ ನಾನು ವೀಡಿಯೋ ಮಾಡ್ತೀನಿ. ಹಾಗೆ ನಾನು ಈ ಗುರುಶಕ್ತಿಗಳ ಹತ್ರ ಕೇಳಿದ್ದೀನಿ, ನೀವು ಕೇಳಿರುವಂಥ ಪ್ರಶ್ನೆಗಳನ್ನು ನಾನು ಏನೆಲ್ಲ ಬರೆದಿಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ನಿಮಗೆ ಸ್ಪಷ್ಟನೆಯಾಗಿ, ಅಂದರೆ ಕ್ಲಿಯರಾಗಿ ವೀಡಿಯೋ ಮಾಡಿ ಕೊಟ್ಟಿದ್ದೀನಿ. ಆದ್ರೂ ತುಂಬ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಅದೆಲ್ಲನೂ ಬರೆದಿಟ್ಕೊಂಡು ನಾಳೆ ಕೇಳ್ತೀನಿ ಅವ್ರನ್ನ ಫ್ರೀ ಇರೋ ಟೈಮಲ್ಲಿ. ಜರ್ನಿಯಲ್ಲೇ ನಿಮಗೋಸ್ಕರ ಅದೊಂದು ಏನು ಇಂಪಾರ್ಟೆಂಟ್ ಇದಿರುತ್ತಲ್ವ ವಿಷಯಗಳು, ಅದನ್ನು ಡೀಟೇಲಾಗಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ, ಯಾರಿಗೆಲ್ಲ ನೋಡಬೇಕಂತ ಇಷ್ಟ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಎಲ್ಲನೂ ಮಿಸ್ ಮಾಡಿದರೆ ನೋಡ್ಬೋದು. ನೋಡಿ, ಎಲ್ಲರಿಗೂ ಲೈನಲ್ಲಿ ನಿಲ್ಲಿಸ್ಬಿಟ್ಟು ದೇವಸ್ಥಾನ ಕಡೆ ಮುಖ ಮಾಡಿ ನಿಲ್ಲಿಸಿದ್ದಾರೆ. ಹಾಗೆ ಪಾದ ಪೂಜೆ ಮಾಡ್ತಾಯಿದ್ರು. ಮೊದಲು ಕಾಲಿಗೆ ನೀರನ್ನ ಹಾಕಿಬಿಟ್ಟು ಅರಿಶಿನ, ಚಂದನ, ಕುಂಕುಮ ಎಲ್ಲನೂ ಹಚ್ತಾರೆ. ಆಮೇಲೆ ಲಿಂಬೆ ಹಣ್ಣಿನ ದೃಷ್ಟಿನ ತೆಗಿತಾರೆ. ದೃಷ್ಟಿನ ತೆಗೆದಿದ್ದಾದಮೇಲೆ ನಮಗೆ ಆರತಿ ಮಾಡ್ತಾರೆ. ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡೋಗಿ ಮಾಲೆ ಹಾಕಿಸ್ತಾರೆ. ಮಾಲೆ ಹಾಕ್ಸೋಕ್ಕಿಂತ ಮುಂಚೆ ನಾವು ತೊಗೊಂಡೋಗಿರೋ ಲಿಂಬೆ ಹಣ್ಣನ್ನು
ಒಂದು ದೃಷ್ಟಿಗೆ ಹಾಗೆ ಇನ್ನೊಂದು ಇರುಮುಡಿ ಬ್ಯಾಗ್ಗೆ ಅಂತ ಕೊಡ್ತಾರೆ. ಈ ಥರ ಎರಡು. ಇನ್ನೊಂದು ಲಿಂಬೆಹಣ್ಣು ನಮಗೆ ಬರುವಾಗ ನಮ್ಮ ಜೊತೆಯಲ್ಲಿ ಕೊಡ್ತಾರೆ. ಹಾಗೆ ಇರುಮುಡಿಯನ್ನು ಕೂಡ ನೋಡಿ, ನಾನು ಹೇಳಿರೋದು ನಾವೇ ಇರುಮುಡಿ ಕಟ್ತಾ ಇದ್ವಿ ಅಲ್ಲಿ ಅಂತ. ಅಂದರೆ ಅವರು ಐಟಮ್ಸ್ನ ಎತ್ತಿ ಇಡ್ತಾ ಇದ್ರು, ನಾವು ಅದನ್ನು ಹಾಕ್ಕೊಂಡು ನಾವೇ ಗಂಟನ್ನು ಕಟ್ತಾ ಇದ್ವಿ ಅಂತ. ಆದರೆ ಇಲ್ಲಿ ನಿಂತಿದ್ದಾರಲ್ಲ ಈ ಗುರುಶಕ್ತಿಗಳು ಹೇಳಿದ್ದು, ಗಂಟನ್ನು ನೀವು ಕಟ್ಟಬಾರ್ದು, ನೀವು ನಿಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ಅದರಲ್ಲಿ ಹಾಕಬೇಕು. ಗಂಟನ್ನು ಗುರುಶಕ್ತಿಗಳು ಕಟ್ತಾರೆ. ನಿಮ್ಮ ಗಂಟನ್ನು ನೀವೇ ಕಟ್ಟಿದ್ರೆ ನಿಮ್ಮ ಕಷ್ಟನ ನೀವೇ ತೊಗೊಂಡು ಹೋಗಿರೋ ಥರ, ಆ ಥರ ಮಾಡಬೇಡಿ ಅಂತ ಅವರು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದೇ ನಾನು ಅಂದ್ಕೊಂಡಿರೋದು. ನಾನು ಇಷ್ಟು ದಿನ ಹೇಳಿರೋದು ಕೂಡ ಒಬ್ಬರು ನನಗೆ ಕಮೆಂಟ್ ಮಾಡ್ತಾಯಿದ್ರು, ನೀವು ಹೇಳೋ ತಪ್ಪು ಹಾಗೆ ಹೀಗೆ ಅಂತ. ಇಲ್ಲ, ನನಗೆ ತಿಳಿಸ್ಕೊಡೋದು ತಪ್ಪಾಗಿ ತಿಳಿಸ್ಕೊಡ್ತಾರೆ. ನೋಡಿ, ನಾನು ಗುರುಶಕ್ತಿ ಅಲ್ಲ, ನಾನು ಶಕ್ತಿ ಲೈನಲ್ಲೇ ನಿಂತಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಏನು ತಾಯಿಯ ಬಗ್ಗೆ ಏನು ವಿಷಯಗಳಿದೆಯಲ್ಲ ಅದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಪ್ರಚಾರ ಆಗ್ತಾಯಿದೆ. ಈ ಥರ ಬೇಡ ಅಂತ ನಾನು ನಾಳೆ ಗುರುಶಕ್ತಿಗಳ ಹತ್ರನೇ ನಾನು ಇರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತೀನಿ. ಆವಾಗಲೇ ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ. ಇವರು ತಮಿಳವರು, ಹಾಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಂತ್ರಗಳು ಅಷ್ಟೇ, ಯಾವುದಕ್ಕೆ ಯಾವ್ದು ಹೇಳಬೇಕು, ಯಾವ್ದು ಹೇಳಿದ್ರೆ ನಾವು ಯಾವುದಕ್ಕೆ ಯಾವ ಉತ್ತರ ನೀಡಬೇಕು. ಇವಾಗ ಓಂ ಶಕ್ತಿ ಅಂದರೆ ಪರಾಶಕ್ತಿ ಅನ್ನಬೇಕು, ಶಕ್ತಿ ಅಂದರೆ ಭಕ್ತಿ ಅನ್ನಬೇಕು. ಆ ಥರ ಒಂದಕ್ಕೊಂದು ಕರೆಕ್ಟಾಗಿ ಅವರು ಹೇಳ್ಕೊಡ್ತಾಯಿದ್ರು. ಹಾಗೆ ಅವರೇ ಆರತಿಯನ್ನು ಮಾಡಿದರು. ತುಂಬ ಚೆನ್ನಾಗಿ ಎಲ್ಲನೂ ಡೀಟೇಲಾಗಿ ಒಂದೊಂದಕ್ಕೂ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದು ತುಂಬ ಇಷ್ಟ ಆಯಿತು ನನಗೆ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಇನ್ನೊಬ್ಬರು ಹೇಳ್ಕೊಟ್ಟಿದ್ದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವರು ತಿಳ್ಕೊಂಡಿರೋಷ್ಟು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಇವರು ತಿಳ್ಕೊಂಡಿರೋಷ್ಟು ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಒಬ್ಬರ ಹತ್ರ ಮಾತಾಡಿದ್ರೆ ವಿಚಾರಗಳು ಕಲಿಯೋದು ತುಂಬ ಇರುತ್ತೆ. ಹಾಗಾಗಿ ಎಷ್ಟು ಜನರನ್ನ ನಾವು ನೇರವಾಗಿ ಸಂಪರ್ಕ ಮಾಡ್ತೀವಲ್ಲ, ಆವಾಗಲೇ ವಿಷಯಗಳು ಗೊತ್ತಾಗೋದು. ಅದರಲ್ಲಿ ಬೇಸರ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ, ಹಾಗೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಏನೂ ಇಲ್ಲ. ನಿಮಗೆ ಯಾರಿಗಾದರೂ ನಾವು ಮಾಡಿರೋದ್ರಲ್ಲಿ ತಪ್ಪು ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಪಷ್ಟನೆ ಕೊಡಿ, ಬ್ಯಾಡ್ ಕಮೆಂಟ್ ಮಾಡಬೇಡಿ. ಇಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ನೀವು ಅದನ್ನು ತಿಳಿಸಿ. ಯಾಕಂದರೆ ನಿಮ್ಮ ಕಡೆ ಬೇರೆ ಥರ ಮಾಡಿರ್ತಾರೆ. ನೋಡಿ, ನಾವ್ಯಾರು ದೇವಸ್ಥಾನ ಅರ್ಚಕರು ಪೂಜಾರಿಗಳು ಅಲ್ಲ, ಎಲ್ಲರೂ ಒಬ್ಬರಿಂದ ಒಬ್ಬರು ಕಲ್ತ್ಕೊಂಡೇ ಮಾಡಿರ್ತಾರೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಒಂದೊಂದು ಕಡೆ ಒಂದೊಂದು ಥರ ರೂಲ್ಸ್ ಇರುತ್ತೆ. ನೋಡಿ, ಈ ಥರ ಲಿಂಬೆಹಣ್ಣಿನ ದೃಷ್ಟಿನ ತೆಗಿತಾರೆ, ತೆಗೆದ್ಬಿಟ್ಟು ಒಳಗಡೆ ಕರ್ಕೋತಾರೆ. ಇದಾದಮೇಲೆ ನಮಗೆ ಮಾಲೆ ಹಾಕ್ತಾರೆ. ಹಾಗೆ ಇರುಮುಡಿ ಇರುಮುಡಿ ಬ್ಯಾಗನ್ನ ಅಲ್ಲಿ ಇಡ್ಸ್ಕೋತಾರೆ. ಅದೆಲ್ಲ ಆದಮೇಲೇನು ಕೊನೆಯದಾಗಿ ಇನ್ನೊಂದ್ಸಲ ಲಿಂಬೆಹಣ್ಣಿನ ದೃಷ್ಟಿನ ತೆಗಿತಾರೆ. ಇಲ್ಲಿ ಓಂ ಶಕ್ತಿ ಫೋಟೋನ ಇಟ್ಟಿದ್ದಾರೆ. ಅದಕ್ಕೆ ಒಂದು ತಾಳಿ ಅಂದರೆ ಅರಿಶಿನ ಕೊಂಬನ್ನು ಕಟ್ಟಿದ್ದಾರೆ. 2 ಕಡೆ 2 ಕಳಶನ ಇಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಳಶನ ಇಡ್ತಾರೆ. ಕಾಮಾಕ್ಷಿ ದೀಪ ಇಡ್ತಾರೆ. ಇಲ್ಲಿ ನೋಡಿ 2 ಕಳಶ ಇಟ್ಟಿದ್ದಾರೆ. ನೇರ 5 ಬೊಟ್ಟು, ಕೆಳಗಡೆ ಲಿಂಬೆಹಣ್ಣಿಗೆ 1 ಬೊಟ್ಟು, ಅಡ್ಡ 2 ಬೊಟ್ಟು, ಆ ಥರ ಬೊಟ್ಟನ್ನು ಇಟ್ಟಿದ್ದಾರೆ. ಇಲ್ಲಿ ಒಂದು ಅಖಂಡ ದೀಪ ಇಕ್ಕಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿರೋ ಬೆಳ್ಳಿದು ಕಾಮಾಕ್ಷಿ ದೀಪ ಇಕ್ಕಿದ್ದಾರೆ. ಇದು ದೇವಸ್ಥಾನ, ಮಾರಿಯಮ್ಮನ ದೇವಸ್ಥಾನ. ಹಾಗೆ ಇಲ್ಲಿ ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇದೆ, ಅಂದರೆ ಗಣೇಶ ಗುಡಿ ಚಿಕ್ಕದಾಗಿ. ಗಣೇಶ ಒಂದು, ಶಿವಲಿಂಗ ಒಂದು, ಹಾಗೆ ಅಮ್ಮನವರ ದೇವಸ್ಥಾನ. ಇವರೇ ನಮಗೆ ಮಾಲೆ ಹಾಕಿರುವಂಥ ಪೂಜಾರಿಗಳು. ಇಲ್ಲಿ ನೋಡಿ ಅರ್ಚನೆ ಮಾಡ್ತಾ ಇದ್ದಾರೆ. ಅವರು ಇಷ್ಟು ನೀಟಾಗಿ ಬುಕ್ಕನ್ನ ಓದ್ಬಿಟ್ಟು ಕುಂಕುಮ ಅರ್ಚನೆ ಮಾಡಿಸಿದ್ರು. ನಾವು ಅದನ್ನು ನೋಡ್ಕೊಂಡೇ ನಿಂತಿದ್ವಿ. ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿ ನಾನು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ, ಎಲ್ಲರಿಗೂ ಸಹಾಯ ಆಗಲಿ. ಹಾಗೆ ತುಂಬ ಜನ ತುಂಬ ಕಲಿತಾರೆ. ಒಂದೊಂದು ವಿಡಿಯೋ ನೋಡಿದಾಗಲೂ ಒಬ್ಬೊಬ್ಬರು ಕಲಿತಾರೆ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಕುಂಕುಮ ಅರ್ಚನೆ ಮಾಡಿ ತಾಯಿಗೆ ಆರತಿನ ಮಾಡಿದ ಮೇಲೆ ನಮಗೆಲ್ಲನೂ ಮಾಲೆ ಹಾಕಿದ್ರು. ಮೊದಲಿಗೆ ಮಕ್ಕಳಿಗೆ ಮಾಲೆ ಹಾಕಿದ್ರು. 2 ಮಕ್ಕಳಿದ್ರು, ಗಂಡು ಮಕ್ಕಳು, ಅವರಿಗೆ ಮಾಲೆ ಹಾಕಿದ್ರು. ಹಾಗೆ ಒಬ್ಬರು ನನಗೆ ಕೇಳ್ತಾ ಇದ್ರಿ, ಮಾಲೆ ಹಾಕಿದಾಗ ಪ್ಯಾಂಟ್ ಹಾಕೋಬೋದಾ ಗಂಡಸರು ಅಂತ. ಬಾಯ್ಸು ಹಾಕ್ಬೋದು ಶಕ್ತಿಗಳೇ. ಒಬ್ಬೊಬ್ಬರು ಲುಂಗಿನ ಉಟ್ಕೋತಾರೆ, ತುಂಬ ಜನ ಪ್ಯಾಂಟ್ನ ಹಾಕ್ಕೋತಾರೆ. ರೆಡ್ ಕಲರ್ ಪ್ಯಾಂಟ್ನೇ ಹೊಲಿಸ್ಕೋತಾರೆ. ಶಾರ್ಟ್ಸ್ ಎಲ್ಲ ಹಾಕೋ ಹಾಗಿಲ್ಲ. ರೆಡ್ ಕಲರ್ ಲಾಂಗ್ ಫುಲ್ ಲೆಂತ್ ಪ್ಯಾಂಟ್ನೇ ಹೊಲ್ಕೊಳ್ಳಿ, ಅಥವಾ ರೆಡಿಮೇಡ್ ತೊಗೊಳ್ಳಿ, ಅಥವಾ ಲುಂಗಿ ಹಾಕೋಬೋದು.
ಹಾಗೆ ಇನ್ನೊಬ್ರು ಕೇಳಿದ್ರು ಮಕ್ಕಳಿಗೆ ಮಾಲೆ ಹಾಕಿದ್ರೆ ಸ್ಕೂಲ್ಗೆಲ್ಲಾನು ಕಳಿಸ್ಬೋದಾ ಅಂತ. ಸಾಮಾನ್ಯವಾಗಿ ಎಲ್ಲ ಸ್ಕೂಲಲ್ಲೂ ಈ ಥರ ಮಾಲೆ ಹಾಕಿದಾಗೆಲ್ಲ ಅಲೋ ಇದೆ, ಯಾರೂ ಬೇಡ ಅನ್ನಲ್ಲ. ಬಟ್ ಕ್ರಿಶ್ಚಿಯನ್ ಸ್ಕೂಲ್ಗೆಲ್ಲ ಹೋಗಿರೋರಾದರೆ ನನಗೆ ಅಲ್ಲಿ ರೂಲ್ಸ್ ಗೊತ್ತಿಲ್ಲ. ನಮ್ಮ ಕಡೆ ಇಲ್ಲೆಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ, ಶಬರಿಮಲೆ ಮಾಲೆ ಹಾಕಿದವರು, ಶಕ್ತಿ ಮಾಲೆ ಹಾಕಿದವರು ಎಲ್ಲರೂ ಸ್ಕೂಲ್ಗೆ ಹೋಗ್ಬೋದು. ತಾಯಿಗೆ ಆರತಿ ಮಾಡ್ತಾ ಇದ್ದಾರೆ ಗುರುಶಕ್ತಿಗಳು. ಹಾಗೆ ದೇವಸ್ಥಾನದ ಪೂಜಾರಿ ತಾಯಿಗೆ ಆರತಿನ ಮಾಡಿದ್ದು ನಂತರ ನಮಗೆ ಮಾಲೆನ ಹಾಕಿದ್ರು. ನೋಡಿ, ಮಾಲೆ ಹಾಕೋ ಟೈಮಲ್ಲಿ ನಾವು ಮಂಡಿಗಾಲು ಊರಿಗೆ ಕೂತ್ಕೊತೀವಲ್ಲ, ಅದರಲ್ಲೂ ಕೂಡ ಇವತ್ತು ಒಂದು ವಿಷಯನ ತಿಳ್ಕೊಂಡೆ ನಾನು. ಗಂಡು ಮಕ್ಕಳು ಮಾಲೆ ಹಾಕ್ತೀರ ಅಂದರೆ ಬಲಗಾಲು ಊರಬಾರ್ದು, ಎಡಗಾಲು ಊರಿರಬೇಕು ನೆಲಕ್ಕೆ, ಬಲಗಾಲು ಮೇಲೆ ಇರಬೇಕು. ಇಲ್ಲಿ ಕೂರಿಸ್ತಾರೆ ನೋಡಿ, ಅದೇ ಥರ ಕುತ್ಕೋಬೇಕಂತೆ. ಹಾಗೆ ಹೆಣ್ಮಕ್ಳು ಮಾಲೆ ಹಾಕೋದಿದ್ರೆ ಎಡಗಾಲು ಮೇಲೆ ಇರಬೇಕು, ಬಲಗಾಲು ನೆಲಕ್ಕೆ ಟಚ್ ಆಗಿರಬೇಕು. ಈ ವಿಷಯ ನಾನು ಈ ವರ್ಷವೇ ತಿಳ್ಕೊಂಡಿರೋದು. ನಿಮಗೆ ಯಾವ ಥರ ಗೊತ್ತಿಲ್ಲ, ನನಗೆ ಯಾವತ್ತೂ ಈ ವಿಷಯ ಗೊತ್ತಿಲ್ಲ. ಅಂದರೆ ನಮ್ಮನ್ನು ಕೂರಿಸೋರು ಇದೇ ಥರ, ಆದರೆ ಗಂಡು ಮಕ್ಳಿಗೆ ಒಂಥರ, ಹೆಣ್ಮಕ್ಳಿಗೆ ಒಂಥರ, ಅಥವಾ ಅಂದರೆ ಗಂಡಸರಿಗೆ ಒಂಥರ, ಹೆಂಗಸರಿಗೆ ಒಂಥರ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಈ ಥರ ಕುತ್ಕೋಬೇಕಂತ ಇವರು ಹೇಳ್ಕೊಟ್ರು, ಹಾಗಾಗಿ ಗೊತ್ತಾಯಿತು. ಒಂದೊಂದು ಕಡೆ ಮಾಲೆಯಲ್ಲಿ ಒಂದೊಂದು ವಿಚಾರ ಇರುತ್ತೆ. ಒಂದೇ ಕಡೆ ಮಾಲೆ ಹಾಕಿದ್ರೆ ಗೊತ್ತಾಗಲ್ಲ, ಈ ಥರ ಬೇರೆ ಕಡೆ ಹೋದಾಗಲೂ ವಿಷಯಗಳು ಗೊತ್ತಾಗೋದು ಅನ್ಕೋತೀನಿ. ಹಾಗೆ ಗಂಡು ಮಕ್ಕಳಿಗೆ ಅಥವಾ ಗಂಡಸರಿಗೆ ಮೈಯಲ್ಲಿ ಬಟ್ಟೆ ಇರಬಾರ್ದು ಮಾಲೆ ಹಾಕುವಾಗ. ಆಮೇಲೆ ಹಾಕೋಬೋದು ಅವರು. ಮಾಲೆ ಕೊರಳಲ್ಲಿ ಹಾಕುವಾಗ ಶಾರ್ಟ್ಸು ವೇಷ್ಟಿ ಆದ್ಮೇಲೆ ಇರಬೇಕು, ಶರ್ಟು ಟಿ ಶರ್ಟ್ ಅದು ಹಾಕಬಾರ್ದು. ನೋಡಿ, ಇಲ್ಲಿ ನಾವು ಕೂತ್ಕೊತಿರೋದು, ಅವ್ರಿಗೆ ಬಲಗಾಲು ಮೇಲೆ, ಎಡಗಾಲು ಮೇಲೆ ಇರಬೇಕು, ಬಲಗಾಲು ಕೆಳಗಡೆ ಇರಬೇಕು. ಆ ರೀತಿಯಲ್ಲಿ ಕೂರಿಸಿದ್ರು. ನಾನು ಮಾಲೆ ಹಾಕಿರುವಂಥ ಒಂದು ವಿಡಿಯೋ ಇದೆ, ಅದು ಮಿಸ್ ಆಗಿಬಿಟ್ಟಿದೆ. ಮಾಲೆ ಹಾಕಿದ ಮೇಲೆ ಇದು ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅನ್ಕೋತೀನಿ, ಕ್ಷಮಿಸಿ. ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ಮಾಲೆ ಹಾಕಿದ ಮೇಲೇನೋ ಹಾಕಿಕ್ಕಿಂತ ಮುಂಚೆ ಇಲ್ಲ, ಇದು ಹಾಕಿದ್ದಾದಮೇಲೆ ವಿಡಿಯೋ ಮಾಡಿರೋದು. ಆಮೇಲೆ ತಿರ್ಗಾ ಇರುಮುಡಿ ಕಟ್ಟಿದ ಮೇಲೆ ಇನ್ನೊಂದ್ಸಲ ದೃಷ್ಟಿ ತೆಗೆದಿದ್ದಾರೆ. ಇಲ್ಲಿ ಇರುಮುಡಿ ಕಟ್ಟೋದಕ್ಕೆ ಗುರುಶಕ್ತಿಗಳಿಗೆ ಇರುಮುಡಿ ಕಟ್ಟೋದು ಇವರು ಪೂಜಾರಿಗಳು ಕಟ್ಟಿಸ್ತಾ ಇದ್ರು. ಅದಾದಮೇಲೆ ನಮಗೆಲ್ಲ ಗುರುಶಕ್ತಿಗಳು ಕಟ್ಟಿದ್ರು. ಹಾಗೆ ಇರುಮುಡಿಗೆ ಗಂಟನ್ನು ಗುರುಶಕ್ತಿಗಳು ಹಾಕ್ತಾರಲ್ವ, ನಾವು ನಮ್ಮ ಕೈಯಲ್ಲಿ ತೆಂಗಿನಕಾಯಿ, ಚಂದನ, ಕುಂಕುಮ ಅದೆಲ್ಲನೂ ಕೊಟ್ಟು ಒಂದು ಕಡೆ ಇಕ್ಕಿಸ್ತಾರೆ, ಇನ್ನೊಂದು ಕಡೆ ಅಕ್ಕಿಯನ್ನು ಇಕ್ಕಿಸ್ತಾರೆ. ಅವಾಗ ನಮ್ಮ ಮನೆ ದೇವ್ರನ್ನ ನಿಲ್ಲಿಸ್ಕೊಂಡು ನಮ್ಮ ಕಷ್ಟಗಳನ್ನ ತಾಯಿ ಹತ್ರ ಬೇಡ್ಕೊಂಡು ಇದರಲ್ಲಿ ಇಡಿ, ನಾವೇ ಗಂಟು ಹಾಕ್ತೀವಿ ಅಂತ ಹೇಳಿದ್ರು. ಆ ಗಂಟು ಹಾಕಿರೋದಕ್ಕೆ ನಾವು ದಕ್ಷಿಣೆ ಅಂತ ಕೊಡಬೇಕು. ಅಂದರೆ ಅವರು ನಮ್ಮ ಕಷ್ಟನ ಗಂಟು ಹಾಕಿ ಕೊಡ್ತಾರಲ್ವ, ಅಲ್ಲೋಗಿ ತಾಯಿಯ ಮುಂದೆ ಈ ಗಂಟನ್ನು ಬಿಚ್ಚಿ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಅದಕ್ಕೆ ನೀವು ದಕ್ಷಿಣೆನ ಇಡಬೇಕು. 11 ರೂಪಾಯಿನೋ, 21 ರೂಪಾಯಿನೋ, 51, 101, ನಿಮ್ಮ ಇಷ್ಟ, ಎಷ್ಟಾದರೂ ಕೊಡ್ಬೋದು. ಯಾರು ನಿಮ್ಮ ಇರುಮುಡಿ ಗಂಟೆನ ಕಟ್ತಾರಲ್ವ, ಗುರುಶಕ್ತಿಗಳು ಅಥವಾ ಪೂಜಾರಿಗಳು ಯಾರು, ಅವರಿಗೆ ನೀವು ದಕ್ಷಿಣೆಯನ್ನು ಕೊಡಬೇಕು. ನೋಡಿ, ಅವರು ಯಾವ ಕಡೆ ಹಾಕಬೇಕಂತ ಹೇಳ್ತಾರೆ. ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ನಾನು ಅದನ್ನು ಅಷ್ಟೇ ನೀಟಾಗಿ ವಿಡಿಯೋ ಮಾಡಿದ್ದೀನಿ. ತೆಂಗಿನಕಾಯಿ, ನಿಂಬೆಹಣ್ಣು, ಚಂದನ, ಕುಂಕುಮ, ಹೂವು, ಹಾಗೆ ಬೇರೆ ಇದಿಷ್ಟನ್ನು ಒಂದು ಕಡೆ ಹಾಕ್ತಾರೆ, ಇನ್ನೊಂದು ಕಡೆ ಅಕ್ಕಿನ ಹಾಕ್ತಾರೆ. ಲಾಸ್ಟಲ್ಲಿ ಕೂಡ ಗಂಟನ್ನು ಕಟ್ಟುವಾಗ ಅದೇ ರೀತಿಯಲ್ಲಿ ಹೂವು ಮತ್ತು ಬೇವಿನೆಲ್ಲ ಇಟ್ಟು ಗಂಟನ್ನು ಕಟ್ತಾರೆ. ಇನ್ನೂ ತುಂಬ ವಿಚಾರಗಳು ಬರೋದಿದೆ ಸ್ನೇಹಿತರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ಬೋದು. ನಾನು ಓಂ ಶಕ್ತಿ ಮರವತ್ತೂರಿಗೆ ಪ್ರಯಾಣ ಮಾಡ್ತಿದ್ದೀನಲ್ವಾ, ಆ ಟೈಮಲ್ಲಿ ಏನೆಲ್ಲ ವಿಷಯಗಳು ನಡೆಯುತ್ತೋ, ನಾನು ತುಂಬ ವಿಷಯಗಳು ಮಿಸ್ ಆಗ್ತಾಯಿದೆ. ಎಲ್ಲ ಟೈಮಲ್ಲೂ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರಲ್ಲ, ಅಥವಾ ಆನ್ ಮಾಡೋ ಅಷ್ಟೊತ್ತಿಗೆ ಆ ವಿಷಯ ನಡೆದೋಗಿರುತ್ತೆ. ತುಂಬ ವಿಷಯಗಳು ಅದೇ ಥರ ಆಗ್ತಾಯಿದೆ.
ಯಾವಾಗ ಮೊಬೈಲ್ ಕೈಯಲ್ಲಿರುತ್ತೆ, ಯಾವಾಗ ಏನು ವಿಷಯಗಳು ನಾನು ಅಂದ್ಕೊಂಡಿರ್ತೀನಿ ಆ ಟೈಮಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ದೇವರ ವಿಚಾರ ಅದಕ್ಕೆ ಯಾರೂ ಬ್ಯಾಡ್ ಕಮೆಂಟ್ ಮಾಡಬೇಡಿ. ನಿಮ್ಮ ವಿಷಯನ ನೀವು ಶೇರ್ ಮಾಡ್ಕೊಳ್ಳಿ. ನನ್ನಿಂದ ಆಗಿರೋದನ್ನು ನಾನು ಶೇರ್ ಮಾಡಿದ್ದೀನಿ. ಇದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ತುಂಬ ಜನರಿಗೆ ಗೊತ್ತಿರಲ್ಲ, ಅವರಿಗೆ ಉಪಯೋಗ ಆಗುತ್ತೆ. ಗೊತ್ತಿರೋರಿಗೆ ನಿಮಗೆ ಬೇರೆ ಥರ ಗೊತ್ತಿರ್ಬೋದು, ಅಥವಾ ನಾವು ಮಾಡಿರೋದು ಬೇರೆ ಥರ ಇರ್ಬೋದು. ಅದು ಕೂಡ ತುಂಬ ವಿಷಯ ಇರುತ್ತೆ. ನಿಮ್ಮಿಂದ ಸಾಧ್ಯವಾದರೆ ನನಗೆ ವಿಡಿಯೋ ಕಳಿಸೋ ಹಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಒಂದಿಬ್ಬರಿಗೆ ಕೇಳಿದರೆ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ, ನೀವು ವಿಡಿಯೋನ ಮಾಡಿ ಕಳಿಸಿ. ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಜನರಿಗೆ ಸಹಾಯ ಆಗುತ್ತೆ ಅಂತ. ಅವರಿಂದ ಯಾವುದೂ ರಿಪ್ಲೈ ಇಲ್ಲ, ಆದರೆ ಕಮೆಂಟ್ ಮಾತ್ರ ಬರುತ್ತೆ. ನೋಡೋಣ. ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಶಕ್ತಿ ಭಕ್ತಿ ಶಕ್ತಿ ಭಕ್ತಿ ಶಕ್ತಿ ಭಕ್ತಿ ಶಕ್ತಿ ಭಕ್ತಿ ಭಕ್ತಿ ಶಕ್ತಿ ಭಕ್ತಿ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿಯೇ ಮರೂರ್ ಅರಸಿ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿ ಓಂ ಬಂಗಾರು ಕಾಮಾಕ್ಷಿಯೇ ಓಂ ಶಕ್ತಿಯೇ ಪರಾಶಕ್ತಿ ಓಂ ಶಕ್ತಿಯೇ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಡೋಡಿ ಬರುವೆ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆದಿಪರಾಶಕ್ತಿಯೇ ಏನ್ ಬೇಕು ಅದಕ್ಕೆ ಒಣಗೋಗಿ ಚೆನ್ನಾಗ ನಿಮ್ಮ ಮನೆಗೆ ನೆನ್ಸ್ಕೊಂಡು ಎಲ್ಲಿರೋದು ನೀವು? ಸುಶೀಲಂ ಶಕ್ತಿ ಫೋನ್ ಮಾಡಿ. ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಬನಶಂಕರಿ ಎಲ್ಲ ಕಡೆಯಿಂದ ಹೋಗಿ ಬಿಡ್ರಿ. ಒಳ್ಳೆ ಕಡೆ ಬಂದಿದ್ದೀರಾ, ಬರ್ರಿ ವರ್ಷ ವರ್ಷ ಆಯ್ತಾ. ನೋಡಿ ಪೂಜೆ ನೋಡ್ರಿ, ಬರ್ರಿ ನೀವು ನೋಡಿ ಎಷ್ಟು ನೀಟಾಗಿ ಕಟ್ತಾರೆ. ಕೂಗ್ರಿ ಶಕ್ತಿ, ನೀವು ಕೂಗ್ರಿ ದೀಪು ಶಕ್ತಿ. ಕೆಂಪು ಮಾಲೆ ಯಾರಿಗೆ? ಓಂ ಶಕ್ತಿ ತಾಯಿಗೆ. ಗಂಧವ ಮಗಂಧ ಅಮ್ಮೋರಿಗೆ ಗಂಧ, ಗಂಧವ ಮಗಂಧ ಅಮ್ಮೋರಿಗೆ ಗಂಧ. ಕುಂಕುಮ ಕುಂಕುಮ ಅಮ್ಮೋರಿಗೆ ಕುಂಕುಮ, ಕುಂಕುಮ ಕುಂಕುಮ ಅಮ್ಮೋರಿಗೆ ಕುಂಕುಮ. ಅರಿಶಿನಮ್ಮ ಅರಿಶಿನ ಅಮ್ಮೋರಿಗೆ ಅರಿಶಿನ, ಅರಿಶಿನಮ್ಮ ಅರಿಶಿನ ಅಮ್ಮೋರಿಗೆ ಅರಿಶಿನ. ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆದಿಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಯಾವತ್ತೂ ಈಗ ಹೋಗ್ಬಾ. ಕುತ್ಕೊಮ್ಮ. ಬರೋ ವರ್ಷಕ್ಕೆ
ಬಗ್ಗಮ್ಮ ಬಗ್ಗು ಕಾಲ್ ಮುಕ್ಕೋ ಮನುಮ ದೀಪು ಬಾ ಹಿಂಗೆ ದೀಪು ಇಟ್ಕೊಂಡು ಹೋಗ್ಬೇಕು ಹೋಗು ಕೈ ಬಂದು ಕೊಟ್ಬಿಡ್ರಿ ಒಂದು ಕರ್ಪೂರ ತಟ್ಟೆ ಮಡಗಿ ಒಂದು ಚಿಕ್ಕದು ಒಂದು ತಟ್ಟೆ ತಗೊಂಡು ಇಲ್ಲಿ ನೋಡಿ ನಾನು ಇರುಮುಡಿಯನ್ನು ಕಟ್ತಾ ಇದ್ದೀನಿ. ಹಾಗೆ ನೀವು ದುಪ್ಪಟ್ಟ ಹಾಕಿರಿ, ಡ್ರೆಸ್ ಹಾಕಿರಿ, ಸೀರೆ ಹಾಕಿರಿ, ಏನೇ ಇರಲಿ ನಿಮ್ಮ ಕತ್ತಲ್ಲಿ ಒಂದು ಟವಲ್ ಇರಬೇಕು. ಕಾಟನ್ ಟವಲು, ಅದು ರೆಡ್ ಕಲರಲ್ಲಿ, ಗುರುಶಕ್ತಿಗಳಾದರೆ ಯೆಲ್ಲೋ ಕಲರಲ್ಲಿ. ಈ ಟವಲ್ಗಳನ್ನ ಮಿಕ್ಸ್ ಮಾಡ್ಕೊಬಿಡಿ. ಸ್ವಲ್ಪ ಕ್ಯಾಮ್ರಾ ಕವರ್ ಮಾಡಿರೋದು ಮಿಸ್ಟೇಕ್ ಆಗಿದೆ, ಅಂದರೆ ನಾನು ಪ್ರಿಂಟ್ ಮಾಡಿರೋದ್ರಿಂದ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಅಷ್ಟೇ. ದಯವಿಟ್ಟು ನೋಡ್ಕೊಳ್ಳಿ. ಅಲ್ಲಿ ಇರುಮುಡಿ ಕಟ್ತಾ ಇರೋದು ನಾನು. ಕಷ್ಟ ಏನೈತೆ ನಿನ್ನ ಕೈಗೆ ಹಾಕ್ಬೇಕು, ನೀನು ನೆನ್ಸ್ಕೊಂಡು ಮಾಡಿ. ನಿಮ್ಮ ಮಗಂದು ಏನೈತೆ ಮಗ ಬಂದ್ಮೇಲೆ ಮಾಡಬೇಕು, ಮಗ ಬಂದ್ಮೇಲೆ ಮಾಡ್ಬೇಕು, ನೀನಲ್ಲ. ಅದೇಳು ತಗದ್ರೆ ಸಿಗುತ್ತೆ ಬಟ್ಟೆ ಇನ್ನೇನು ನನಗೆ ಬರುತ್ತೆ. ಕೂಗ್ರಪ್ಪ ಯಾರು ಕೂಗ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ನಮ್ಮಲ್ಲಿ ಇಲ್ಲ ಬಾದಿಪು ಅವ ಕುತ್ಕೋ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಇಬ್ರು ಸೇರ್ಸ್ಕೊಡ್ರಿ ನಂದು ಅವ್ರದ್ದು ಇಬ್ರದ್ದು ಹೇಳ್ಬಿಟ್ಟು ಕೊಟ್ಬಿಡು. ನಿಮ್ದು ಶ್ರುತಿದು ₹2 ಚೇಂಜ್ ಅಂತ ಹಂಗ ₹100 ಕೊಡ್ಬಾರ್ದು, ಚೇಂಜ್ ಇಲ್ಲ. ನಮ್ಮದು ಇರುಮುಡಿ ಕಟ್ಟಿದಾದ್ಮೇಲೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಫ್ರೆಂಡ್ ಅವರು ಅವ್ರ ಮಗಳು 6 ತಿಂಗಳು ಮಗು ಸ್ನೇಹಿತರೆ. ಇದು ಇವ್ರಿಗೇನು ಆಸೆ ಇಲ್ಲ, ಕೋರಿಕೆ ಇಲ್ಲ, ಯಾವ ದುರಾಸೆನೂ ಇಲ್ಲ ಆ ಮಗುಗೆ. ಆದರೆ ಅವ್ರ ತಾಯಿ ಬೇಡ್ಕೊಂಡಿರೋದ್ರಿಂದ ಓಂ ಶಕ್ತಿ ಅಮ್ಮ ಕೊಟ್ಟಿರೋ ಫಲ ಇದು ಅವರಿಗೆ. ಹಾಗಾಗಿ ಆ ಮಗುಗೆ 6 ತಿಂಗಳು ಮಗುಗೂ ಮಾಲೆ ಹಾಕಿಸಿದ್ದಾರೆ. ಇರುಮುಡಿ ಕಟ್ಟಿ ದೃಷ್ಟಿಯೆಲ್ಲ ತೆಗೆದಿದ್ದಾದ್ಮೇಲೆ ಒಬ್ಬರು ಶಕ್ತಿಗಳು ಮನೆಯಲ್ಲಿ ಅರಶಿನ ಕುಂಕುಮಕ್ಕೆ ಕರೆದಿದ್ರು. ಅವರು ಮೊದಲನೇ ವರ್ಷ ಮಾಲೆ ಹಾಕಿರೋದ್ರಿಂದ ಅವರು ಮನೆಗೆ ಕರೆದಿದ್ರು. ಎಲ್ಲರೂ ಹೋಗಿ ಅರಶಿನ ಕುಂಕುಮ ಇಸ್ಕೊಂಡು ಸ್ವಲ್ಪ ಹೊತ್ತು ಭಜನೆಯನ್ನ ಮಾಡಿ ಬಂದ್ವಿ. ಆದರೆ ಅದು ಭಜನೆಯಿಂದಲೂ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ, ಮೊಬೈಲ್ ಚಾರ್ಜ್ ಕಮ್ಮಿ ಆಗಿಬಿಟ್ಟಿತ್ತು. ಹಾಗಾಗಿ ಅರಶಿನ ಕುಂಕುಮ ತಗೊಂಡು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ನಾವು. ಇದನ್ನು ಮುಂದಿನ ವೀಡಿಯೋನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಲ್ಲಿ ನಾನು ಹಾಕೋ ಎಲ್ಲ ವೀಡಿಯೋಸು ನೀವು ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ನಾನು ಮಿಸ್ ಮಾಡಿದ್ರೆ ನೋಡ್ಬೋದು. ಹಾಗೆ ಏನೇ ಪ್ರಶ್ನೆಗಳಿದ್ರೂ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.